ಡಿಕೆಶಿ ಸಿಎಂ ಆಗಿದ್ದಕ್ಕೆ ಬಿವೈ ವಿಜೇಂದ್ರಗೆ ಖುಷಿ ಎಂಬ ಯತ್ನಾಳ್ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಚಿವ ಪ್ರಭು ಚವ್ಹಾಣ್. ಯತ್ನಾಳ್ ಒಬ್ಬರು ಸುಳ್ಳಿನ ಸರದಾರ, ಯತ್ನಾಳ್ ಅವರೇ ಬಿಜೆಪಿ ಪಕ್ಷ ಹಾಳು ಮಾಡಿದ್ದಾರೆ, ಆ ದರಿದ್ರ ವ್ಯಕ್ತಿಯ ಮಾತು ಕೇಳಬೇಡಿ ಎಂದು ಯತ್ನಾಳ್ ವಿರುದ್ಧ ಚವ್ಹಾಣ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ಎಲ್ಲ ಜಿಲ್ಲೆಗಳಿಗೂ ಕೂಡ ತೆರಳಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಹೋಗ್ತೇವೆ. ಯತ್ನಾಳ್ ಅವರಿಗೆ ಮಾಧ್ಯಮದಲ್ಲಿ ಬರಬೇಕು, ಹೀರೋ ಆಗ್ಬೇಕು ಅನ್ನೋ ಹುಚ್ಚು ಜಾಸ್ತಿ ಇದೆ. ಹೀಗಂತ ಬೀದರ್ನಲ್ಲಿ ಮಾಜಿ ಸಚಿವ ಪ್ರಭು ಚವ್ಹಾಣ್ ಯತ್ನಾಳ್ ಬಗ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಯಾವ ಥರ ಅಭಿವೃದ್ಧಿಗೆ ಬ್ರೇಕ್ ಹಾಕ್ಯಾರ, ಯಾವ ಥರ ಜನರಿಗೆ ಮೋಸ ಮಾಡ್ಯಾರ, ಯಾವ ಥರ ಜನರಿಗೆ ಧೋಕಾ ಮಾಡ್ಯಾರ, ತಾವೆಲ್ಲ ಸಾಕ್ಷಿ ಇದ್ದೀರಿ. 3 ವರ್ಷದಿಂದ ಒಂದು ಭೀ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಬೇರೆ, ನನ್ನ ಎಂಪ್ಲಾಯೀಸ್ಗೆ ಸ್ಯಾಲರಿ ಆಗ್ತಾ ಇಲ್ಲ. ಇಂಥ ಕಠಿಣ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಅವರು CM ಚೇಂಜ್ ಮಾಡ್ಯಾರ. ಅವರು DK ಅವರು 3 ವರ್ಷದಿಂದ ನಾವೇ CM ಆಗ್ತೀನಿ ಅವರು CM ಆಗ್ತಾ ಇದ್ದಾರೆ. ಆಗಲಿ, ನಮ್ಮದೇನು ಅವರು ವಿರೋಧಿಲ್ಲ. ಬಟ್ ಯಾವ ಥರ ನಮ್ಮ ಸಿದ್ದರಾಮಯ್ಯ ಅವರು 78 ವರ್ಷ ಮುಂಚೆ ಅವರು 2 ಟೈಮ್ CM, ಅವ್ರಿಗೆ ಅನ್ಯಾಯ ಆಗಬಾರ್ದು. ಎಲ್ಲ ಥರ ನೋಡ್ರಿ, CM ಆದಮೇಲೆ ಏನೇನು ವಿರೋಧ ಬರುತ್ತೆ ಅಂತ ನೋಡ್ರಿ. ಈ ಥರ ಸಿದ್ದರಾಮಯ್ಯಗೆ ಕೆಳಗೆ ಇರಬಾರ್ದಿತ್ತು. ಯಾಕಂದರೆ ಅವರು ಗಟ್ಟಿ ನಾಯಕರು, ಆಮೇಲೆ ಅಹಿಂದ ನಾಯಕರು, ಎಷ್ಟೇ ಜನ ಆಗ ಪ್ರಮುಖ ನಾಯಕರು. ಅವರಿಗೆ ಕಣ್ಣಿನಲ್ಲಿ ನೀರು ಬಂತು. ಎಷ್ಟು ಅನ್ಯಾಯ ಆಗಿದೆ ಸಿದ್ದರಾಮಯ್ಯಗೆ, ನನ್ನ ಕಣ್ಣಿಗೆ ನೀರು ಬಂತು. ಈ ಪರಿಸ್ಥಿತಿ ಯಾಕೆ ಬಂದರು ಗೊತ್ತಿಲ್ಲ. ಅದಕ್ಕಾಗಿ ಈ ಸರ್ಕಾರ ಫೇಲ್ಯೂರ್ ಸರ್ಕಾರ ಇದೆ. DK ಆಗಲಿ ಬೇರೆ ಆಗಲಿ ಅವ್ರಿಗೆ ದುಡೇ ಇಲ್ಲ, ಕೆಲಸ ಮಾಡಿದಾಗ ದುಡೇ ಇಲ್ಲ. ಏನು ಮಾಡ್ತಾರೆ ಎಲ್ಲ ನೋಡಿರಿ. ನಾವು ನಮ್ಮ ಬೀದರ್ ಎಲ್ಲ ರೋಡ್ ಕಟ್ಟಾಗಿದೆ, ಒಂದು ನ್ಯಾಯ ಪೈಸಾ ಕೊಡ್ತಾ ಇಲ್ಲ. ನಾವು ನೋಡಬೇಕು ಸಿರಿಪ್ ಕಲ್ಯಾಣ ಕರ್ನಾಟಕ ಅಷ್ಟೇ, ಬಾಕಿ ಬಿಡಿದ್ರೆ ಒಂದು ಕೆಲಸ ಪೈಸಾ ಬರ್ತಾ ಇಲ್ಲ. ಕೋಟಿ ಹೇಳ್ತಾರೆ ನಾಮಕೆ ವಾಸ್ತೆ. ಬೇರೆ ಆಂದೋಲನ ಕೊಡ್ತಾರೆ, ಬೇರೆ ಆಂದೋಲನ ಕೊಟ್ಟಿಲ್ಲ. ಒಂದು ನಾವು ಹೇಳ್ತಾ ಇದ್ದೀನಿ ನೋಡ್ರಿ, ಅವರು ಅಧಿಕಾರ ಸ್ವೀಕಾರಲಿ, ಆಮೇಲೆ ಮುಖ್ಯಮಂತ್ರಿ ಆಗಲಿ, ಇವತ್ತು ಹೇಳೋಕ್ಕಾಗಲ್ಲ. ಬಟ್ ಎಲ್ಲ ಕಡೆ ನಾವು ಇಲ್ಲ. ಕರ್ನಾಟಕ ರಾಜ್ಯದ 7 ಕೋಟಿ ಜನತೆ ಹೇಳ್ತಾ ಇದ್ದಾರೆ ಈ ಸರ್ಕಾರ ನಡೆಯಲ್ಲ, ಪೂರ್ತ ಅವಧಿ ಆಗಲ್ಲ. ನಮ್ಮದು 2028 ಮುಂಚೆ ನಾನು ಚುನಾವ್ ಹೋಗಬೇಕು ಆಗತ್ತೆ. ಸರ್, ಈಗ 2020 ಸಿದ್ದರಾಮಯ್ಯನವರು ಕೆಳಗಿಳಿಸಿದ್ದು 2028 ಚುನಾವಣೆಗೆ ಬಿಜೆಪಿ ಪ್ಲಸ್ ಆಗುತ್ತೆ ಅಂತೀರಾ ಸರ್? ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಇಲ್ಲ, 3 ವರ್ಷದಿಂದ ಅವ್ರು ಸಾಧನೆ ಮಾಡ್ಯಾರ. ಜನರಿಗೆ ಧೋಕಾ ಹೇಳಿ ಗ್ಯಾರಂಟಿ ಅನ್ನಕೊಂಡು ಬಂದಾರ. ಎಲ್ಲ ನೋಡ್ತಾ ಇದ್ದಾರೆ. ಒಂದೇ ಕಾರಣ ಇಲ್ಲ, ಸಿದ್ದರಾಮಯ್ಯ ಒಂದೇ ಇಲ್ಲ, ಸಿದ್ದರಾಮಯ್ಯ ಒಂದೇ ಲಾಭ ಬೇರೆ. ನಾನು ಇದು ಹೋಗಲ್ಲ. ಬಟ್ ಅಭಿವೃದ್ಧಿ ಶೂನ್ಯ ಇದೆ, ಅಭಿವೃದ್ಧಿ 0 ಇದೆ. ಅದಕ್ಕಾಗಿ ಕರ್ನಾಟಕ ಮಹಾಜನತವ್ರು ನಾರಾಜವ ಕಾಂಗ್ರೆಸ್ ಮೇಲೆ. ಅದಕ್ಕಾಗಿ ಈ ಟೈಮ್ ನಾನು ಜನತಾ ಆಶೀರ್ವಾದದಿಂದ 100% 2/3 ಮೆಜಾರಿಟಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬರುತ್ತೆ. ಪಕ್ಕಾ ಬಿಜೆಪಿ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಂತರ್ಗತ ಮಾಮಲ ಅವ. ನಾನು ವಿರೋಧಿಯನ್ನು ಏನು ಹೇಳಿ, ಬಟ್ ಈ ಸರ್ಕಾರ ಪೂರ್ತಿ ವರ್ಷ ಮಾಡಲ್ಲ ಅಷ್ಟೇ ಹೇಳ್ತೀವಿ. ಸರ್, ಲಾಸ್ಟ್ ಒಂದು ಕ್ವಶನ್ ಸರ್. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಸ್ವಲ್ಪ ಫೈಲ್ಗಳಿಗೆ ಸೈನ್ ಮಾಡಿದ್ದಾರೆ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಕಮ್ಯುನಿಟಿ ನಂಬರ್ 1 ಜಾತಿ ಅಂತ ಹೇಳಿ ಇದು ಮಾಡಿದ್ದಾರೆ. ನೀವೇ ಯಾವ ಥರ ನೋಡ್ತಾರೆ ಜಾತಿ ಗಣತಿಗೆ? ನಾನು ಹೇಳ್ತಾ ಇದ್ದೀನಿ, 3 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವ ಭೀ ಕೆಲಸ ಸರಿ ಮಾಡಿಲ್ಲ. ಆಮೇಲೆ ಮುಸ್ಲಿಂ ಸಮಾಜಕ್ಕೆ ಖುಷ್ ಮಾಡ್ಲಾಕ ಹಿಂದೂಗೆ ಅನ್ಯಾಯ ಮಾಡಿದಾರೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಗೋ ಹತ್ಯಾ ವಿರೋಧಿ ಸರ್ಕಾರ, ಗೋ ಮಾತಾ ವಿರೋಧಿ ಸರ್ಕಾರ. ಅರ್ಧ ತಗೊಳ್ಳಿಲ್ಲ.